ಬಂಧುಗಳೇ, ಇವತ್ತು ಪತ್ರಿಕೆಯಲ್ಲಿ ಒಂದು ವರದಿಯನ್ನು ನೋಡಿದೆ. ಕನ್ನಡದ ಹಿರಿಯ ಪ್ರಾಧ್ಯಾಪಕ ವಿಮರ್ಶಕ ಡಾಕ್ಟರ್ ಬೈರಮಂಗಲ ರಾಮೇಗೌಡ ಅವರು ಒಂದು ಭಾಳ ಒಳ್ಳೆಯ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದು ಒಳ್ಳೆಯದು ಕೆಟ್ಟದು ಅನ್ನೋದು ಅವರವ್ರ ಭಾವಕ್ಕೆ ಬಿಟ್ಟಿರೋದು. ಏನು ಅಂತಂದರೆ, ಕುವೆಂಪು ಅವರು ತಮ್ಮನ್ನು ತಾವು ಹಿಂದೂ ಅಂತ ಅಂದುಕೊಂಡಿಲ್ಲ, ಕರ್ಕೊಂಡಿಲ್ಲ. ಅದು ಸತ್ಯ ಅವ್ರು ಹೇಳಿರೋದು. ಕುವೆಂಪು ಯಾವತ್ತೂ ತಮ್ಮನ್ನು ತಾವು ಹಿಂದೂ ಅನ್ನುವ ಧರ್ಮದ ಪರಿಧಿ ಒಳಗಡೆ ಕರೆದುಕೊಂಡೇ ಇಲ್ಲ. ಯಾಕೆ ಕರ್ಕೊಂಡಿಲ್ಲ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಕುವೆಂಪು ಸಾಕಷ್ಟು ಅದನ್ನು ಬರೆದಿದ್ದಾರೆ. ಹಿಂದೂ ಧರ್ಮದ ಈ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ತುಂಬ ತಾರತಮ್ಯಗಳಿದ್ದಾವೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂಥೇಳಿ ವರ್ಣಾಶ್ರಮ ಧರ್ಮದ ಈ ವ್ಯವಸ್ಥೆಯ ಬಗ್ಗೆ ಕುವೆಂಪು ಈ ಥರದ ಎಲ್ಲ ಚಿಂತಕರಿಗೂ ಬಹಳ ದೊಡ್ಡ ಪ್ರತಿರೋಧ ಮೊದಲಿನಿಂದಲೂ ಇದೆ. ಇಲ್ಲಿ ಬ್ರಾಹ್ಮಣನಾದವನು ಈ ಶ್ರೇಣಿಯೊಳಗೆ ಅತ್ಯಂತ ಎತ್ತರದಲ್ಲಿರ್ತಾನೆ, ಕ್ಷತ್ರಿಯ ಅವನ ಕೆಳಗಡೆ ಇರ್ತಾನೆ. ಕ್ಷತ್ರಿಯನಾದವನು ಬ್ರಾಹ್ಮಣನ ಸೇವೆಯನ್ನು ಮಾಡಬೇಕು. ಹಾಗೆ ವೈಶ್ಯ, ಕ್ಷತ್ರಿಯ ಮತ್ತು ಬ್ರಾಹ್ಮಣ ಅವರಿಬ್ಬರ ಸೇವೆಯನ್ನು ಮಾಡಬೇಕು. ಶೂದ್ರನಾದವನು ಈ ಮೇಲಿನ ಮೂರೂ ವರ್ಣಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಈ ವರ್ಣಗಳ ಸೇವೆಯನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ಈ ಹಿಂದೂ ಧರ್ಮದ ಒಂದು ನಿಯಮ. ಅದನ್ನು ಕುವೆಂಪು ವಿರೋಧ ಮಾಡಿದರು. ತನ್ನನ್ನು ತಾನು ಹಿಂದೂ ಅಂತ ಕರ್ಕೊಂಡ್ರೆ ಏನಾಗುತ್ತೆ, ಶೂದ್ರನಾಗಬೇಕಾಗುತ್ತೆ ಕುವೆಂಪು. ಅದಕ್ಕೋಸ್ಕರ ಅವರು ಅದನ್ನು ಧಿಕ್ಕರಿಸಿದರು. ಅವರ ಶೂದ್ರ ತಪಸ್ವಿ ಥರದ ನಾಟಕಗಳಲ್ಲೂ ಕೂಡ ಅದೆಲ್ಲ ನೋಡೋದಕ್ಕೆ ನಮಗೆ ಸಾಧ್ಯ ಇದೆ. ಹಿಂದೂ ಧರ್ಮವನ್ನು ಧಿಕ್ಕರಿಸಿ ಅವರು ಪರ್ಯಾಯವಾಗಿ ವಿಶ್ವಮಾನವ ಧರ್ಮದ ಪರಿಕಲ್ಪನೆಯನ್ನು, ಅದರ ತಾತ್ವಿಕತೆಯನ್ನು ನಮಗೆಲ್ಲ ಕಟ್ಟಿಕೊಟ್ಟಿದ್ದಾರೆ. ಕುವೆಂಪು ಹುಟ್ಟಿದ್ದು ಒಕ್ಕಲಿಗ ಜನಾಂಗದೊಳಗಡೆ. ಅದನ್ನು ಅವರು ತಾನು ಯಾವತ್ತೂ ಕೂಡ ಒಕ್ಕಲಿಗ ಅಲ್ಲ ಅಂತ ಹೇಳ್ಕೊಂಡಿಲ್ಲ. ಹಿಂದೂ ಅಲ್ಲದವನು ಒಕ್ಕಲಿಗ ಅಲ್ಲ, ಹಿಂದೂ ಆದವನು ಒಕ್ಕಲಿಗನಾಗ್ತಾನೆ ಅಂತ ಹೇಳೋದಿದೆಯಲ್ಲ, ಇದು ಸರಿಯಾದ ಒಂದು ತಿಳುವಳಿಕೆ ಅಲ್ಲ ಅಂತ ನನಗನ್ನಿಸುತ್ತೆ. ಒಕ್ಕಲಿಗರು ಹಿಂದೂಗಳೇ ಅಲ್ಲ. ಅವರು ಇತ್ತೀಚೆಗೆ ಅವರಿಗೆ ಗೊತ್ತಿಲ್ಲ, ಎಲ್ಲರೂ ತಮ್ಮನ್ನು ತಾವು ಯಾವುದೋ ಒಂದು ನಶೆಗೆ ಬಿದ್ದವರ ಹಾಗೆ ತಮ್ಮನ್ನು ತಾವು ಹಿಂದೂಗಳು ಅಂತ ಕರ್ಕೊಳ್ತಾ ಇದ್ದಾರೆ. ನಮ್ಮ ಅಪ್ಪ, ನಮ್ಮ ತಾತ, ಮುತ್ತಾತಿರು ಯಾವತ್ತೂ ಕೂಡ ನಮ್ಮನ್ನೆಲ್ಲ ಹಿಂದೂ ಅಂತ ಹೇಳಿರಲಿಲ್ಲ. ಇನ್ನೊಂದು ಒಂದು ಪ್ರಶ್ನೆ ಕೇಳ್ತಾರೆ, ಒಂದು ತರ್ಕ ಮಾಡ್ತಾರೆ. ಏನು ಅಂತಂದರೆ, ಏನು ನಿಮ್ಮ ಶಾಲೆಯ ದಾಖಲಾತಿ ಒಳಗಡೆ ಧರ್ಮದ ಕಾಲಮ್ನೊಳಗಡೆ ಹಿಂದೂ ಅಂತ ಇದೆ, ಜಾತಿಯ ಕಾಲಮ್ನೊಳಗಡೆ ಒಕ್ಕಲಿಗ ಅಂತ ಇದೆ, ಹಾಗಿದ್ಮೇಲೆ ನೀವು ಹಿಂದೂಗಳಲ್ವೋ ಅಂತ ಭಾಳ ಜನ ಕೇಳ್ತಾರೆ. ದುರದೃಷ್ಟ ಏನು ಅಂತಂದರೆ, ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ಹಾಗೇ ಬರೆದಿದ್ದು ಹಿಂದೂ ಅಂತಲೇ ನಮ್ಮ ಶಾಲಾ ದಾಖಲಾತಿಗಳಲ್ಲಿ ಇರೋದು. ಯಾರು ಬರೆದಿದ್ದು? ನಮ್ಮ ಅಪ್ಪ, ನಮ್ಮ ಅವ್ದಿರು, ನಮ್ಮ ತಾತ, ನಮ್ಮ ಅಜ್ಜಿದಿರು ಬರಲಿಲ್ಲ. ಯಾಕೆಂದರೆ ಅವರೆಲ್ಲ ಅನಕ್ಷರಸ್ಥರಾಗಿದ್ದರು. ತಗೊಂಡೋಗಿ ಮಕ್ಕಳನ್ನು ಶಾಲೆಗೆ ಸೇರಿಸೋ ಸಮಯದಲ್ಲಿ ಅಲ್ಲಿದ್ದ ಮೇಷ್ಟ್ರುಗಳು, ಆ ಮೇಷ್ಟ್ರುಗಳು ಧರ್ಮದ ಕಾಲಮ್ನಲ್ಲಿ ನಮ್ಮನ್ನು ಹಿಂದೂ ಅಂತ ಸೇರಿಸ್ಬಿಟ್ರು. ನಮ್ಮ ಅಪ್ಪ ಸೇರಲಿಲ್ಲ, ನಮ್ಮ ತಾತ ಸೇರಲಿಲ್ಲ, ನಾನು ಮಾತ್ರ ಹಿಂದೂ ಆಗಬೇಕಾದಂಥ ಒಂದು ಅನಿವಾರ್ಯತೆಯನ್ನು ನಮ್ಮ ಮೇಷ್ಟ್ರುಗಳು ಸೃಷ್ಟಿ ಮಾಡಿದ್ರು. ಅವರು ಯಾವ ಮೇಷ್ಟ್ರುಗಳಿರಬೇಕು ಅನ್ನೋಂಥದ್ದನ್ನು ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ಆ ಕಾಲದಲ್ಲೆಲ್ಲ ಮೇಷ್ಟ್ರುಗಳಾಗ್ತಿದ್ದವ್ರು ಯಾರು? ಒಂದೇ ಜಾತಿಯವರು. ಯಾರು ಮೇಲ್ವರ್ಗದಲ್ಲಿ ಹುಟ್ಟಿದ್ದಾರೋ, ವೈದಿಕರಾಗಿದ್ದಾರೋ, ಅಕ್ಷರ ಕಲ್ತಿದ್ದರೋ ಸಾವಿರಾರು ವರ್ಷಗಳಿಂದ ಅವರೇ ಮೇಷ್ಟ್ರುಗಳಾಗ್ತಾ ಇದ್ದಿದ್ದ ಕಾರಣದಿಂದಾಗಿ ಅವರು ಧರ್ಮ ಅನ್ನೋ ಕಾಲಮ್ನಲ್ಲಿ ಹಿಂದೂ ಅಂತ ಬರೆದುಬಿಡೋರು. ಆದರೆ ನಾವು ಯಾವತ್ತೂ ಕೂಡ ಹಿಂದೂ ಧರ್ಮದ ಆಚಾರ ವಿಚಾರಗಳಿಗೆ ಒಳಗಾದವರಲ್ಲ. ಒಕ್ಕಲಿಗ ಜನಾಂಗಕ್ಕೆ ಒಂದು ಪ್ರತ್ಯೇಕವಾದಂಥ ಆಚಾರ ವಿಚಾರ ಇವೆಲ್ಲವೂ ಇದೆ. ಇನ್ನು ಉಳಿದಂತೆ ಈ ವೈದಿಕ ಧರ್ಮದ ಜನ ಆಚರಿಸ್ತಾ ಇದ್ದಾರಲ್ಲ ಕೆಲವು ಆಚರಣೆಗಳು, ಈ ಸತ್ಯನಾರಾಯಣ ವೃತ ಇರ್ಬೋದು, ವರಮಹಾಲಕ್ಷ್ಮಿ ವೃತ ಇಂಥವನ್ನೆಲ್ಲವೂ ಕೂಡ ಇತ್ತೀಚೆಗೆ ವಿದ್ಯಾವಂತರಾಗಿರುವಂಥ ಈ ದಲಿತರು, ಶೂದ್ರರು, ಒಕ್ಕಲಿಗರು, ಲಿಂಗಾಯತರು ಪರಿಪಾಲಿಸ್ತಾ ಇರುವ ಒಂದು ದುರ್ವ್ಯಸನದ ಸಂಗತಿ ಅದು. ಅದೇನು ವಾಸ್ತವ ಅಲ್ಲ. ಇತ್ತೀಚೆಗೆ ಯಾವುದೋ ಪ್ರಭಾವಕ್ಕೆ ಒಳಗಾಗಿ ಇವರೆಲ್ಲ ಸತ್ಯನಾರಾಯಣ ವೃತ ಮಾಡ್ತಾ ಇದ್ದಾರೆ ಹೊರತು ನಮ್ಮ ತಾತ ಮುತ್ತಾತಿರು ನಮ್ಮ ಪರಂಪರೆ ಒಳಗೆ ನಾರಾಯಣ ಅಂದರೆ ಯಾರು ಅಂತಲೇ ಗೊತ್ತಿರಲಿಲ್ಲ. ಹಾಗಿದ್ದ ಮೇಲೆ ಒಕ್ಕಲಿಗರು ಹಿಂದೂಗಳಾಗಿದ್ದಾರೆ. ಕುವೆಂಪು ಅವರು ಒಕ್ಕಲಿಗ ಜನಾಂಗದಲ್ಲಿ ಹುಟ್ಟಿದವರೇ ಆಗಿದ್ದರೆ ಅವ್ರನ್ನೂ ಹಿಂದೂ ಅಂತ ಹೇಳಿ ಕರೆಯೋದಿದೆಯಲ್ಲ, ಅದು ಮಹಾನ್ ಅಪರಾಧ ಆಗುತ್ತೆ. ಕುವೆಂಪು ಅವರಿಗೆ ನಾವು ಬಗೆಯುವ ದ್ರೋಹ ಆಗುತ್ತೆ. ಒಕ್ಕಲಿಗರು ಹಿಂದೂಗಳಲ್ಲ. ಅವರು ಒಂದು ಕಾಲದಲ್ಲಿ ಶೈವರಾಗಿದ್ದರು, ಇನ್ನೊಂದು ಕಾಲದಲ್ಲಿ ಜೈನರಾಗಿದ್ದರು.
ನಮ್ಮ ತಲಕಾಡಿನ ಗಂಗರ ಚರಿತ್ರೆಯನ್ನು ಓದ್ದಾಗಲೇ ಗೊತ್ತಾಗುತ್ತೆ. ತಲಕಾಡಿನ ಗಂಗರು ಒಕ್ಕಲಿಗರಾಗಿದ್ದಂಥವರು. ಆಮೇಲೆ 11ನೇ ಶತಮಾನದಲ್ಲಿ ರಾಮಾನುಜಾಚಾರ್ಯ ಮೇಲ್ಕೋಟೆಗೆ ಬಂದು, ಅದು ತಮಿಳುನಾಡಿನಲ್ಲಿ ಆತನ ಓಡಿಸ್ತಾರೆ. ಅಲ್ಲಿಂದ ಮೇಲ್ಕೋಟೆಗೆ ಬಂದು ಅಲ್ಲಿ ಚಲುವನಾರಾಯಣ ಸ್ವಾಮಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿ, ಅಲ್ಲಿಂದ ಮುಂದೆ ಅದೇ ಸಂದರ್ಭದಲ್ಲಿ ದ್ವಾರ ಸಮುದ್ರಕ್ಕೆ, ಅಂದರೆ ಇವತ್ತಿನ ಹಳೇಬೀಡು, ಬೇಲೂರಿನ ಪಕ್ಕದಲ್ಲಿರುವಂಥ ಹಳೇಬೀಡು ಇದೆಯಲ್ಲ, ಅಲ್ಲಿ ಒಬ್ಬ ನಮ್ಮವನೇ ಆದಂಥ ಒಬ್ಬ ದೊರೆ ಇರ್ತಾನೆ. ಅವನ ಹೆಸರು ಬಿಟ್ಟಿದೇವ ಅಂತ. ಅವನು ಜೈನ ಧರ್ಮವನ್ನು ಆಚರಣೆ ಮಾಡ್ತಾ ಇರ್ತಾನೆ. ಆ ರಾಮಾನುಜಾಚಾರ್ಯರು ಬಂದು ಈ ಬಿಟ್ಟಿದೇವನನ್ನು ಮತಾಂತರ ಮಾಡಿ, ಕನ್ವರ್ಟ್ ಮಾಡಿ, ಇನ್ಮೇಲೆ ನೀನು ವೈಷ್ಣವ ಧರ್ಮವನ್ನು ಆಚರಣೆ ಮಾಡಬೇಕು ಅಂತೇಳಿ ಆತನ ಹೆಸರನ್ನೇ ಬದಲಾಯಿಸಿಬಿಡ್ತಾರೆ. ಬರೀ ಮತಾಂತರ ಅಲ್ಲ, ಹೆಸರಾಂತರ ಕೂಡ ಆಗಿ ಹೋಗ್ತದೆ. ಆತನನ್ನು ವಿಷ್ಣುವರ್ಧನ ಅಂತ ಹೆಸರಿಡ್ತಾರೆ ರಾಮಾನುಜಾಚಾರ್ಯರು. ವಿಷ್ಣುವರ್ಧನ ಅಂತಂದ್ರೇನು? ವಿಷ್ಣುವಿನ ಖ್ಯಾತಿಯನ್ನು ವರ್ಧಿಸುವಂಥವನಾಗುವಂಥ. ಆಗ ಅವನ ಪ್ರಜೆಗಳಾಗಿದ್ದ ನಾವೆಲ್ಲರೂ 11ನೇ ಶತಮಾನದಲ್ಲಿ ಹಾಸನ ಜಿಲ್ಲೆ, ತುಮಕೂರು ಜಿಲ್ಲೆ, ಕೋಲಾರ ಜಿಲ್ಲೆ, ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಈ ಭಾಗಗಳಲ್ಲಿದ್ದಂತಹ ಶ್ರಮಜೀವಿ ಜನ ಯಾರು ನಾವು ಹೊಲ ಉಳ್ತಾ ಇದ್ದೋ, ಜೈನರಾಗಿದ್ದವರೆಲ್ಲರೂ ಕೂಡ ವೈಷ್ಣವ ಧರ್ಮವನ್ನು ನಾವು ಸ್ವೀಕಾರ ಮಾಡಿದೋ. ನಮ್ಮ ರಾಜ ಸ್ವೀಕರಿಸ್ದ ಅನ್ನೋ ಕಾರಣಕ್ಕಾಗಿ ಅಲ್ಲಿಂದ ಆಚೆಗೆ ನಾವು ಒಕ್ಕಲಿಗರು ತಿರುಪ್ತಿಗೆ ಒಕ್ಕಲಾಗಿದ್ದು. ಅವಾಗಲೂ ನಾವು ಹಿಂದೂ ಧರ್ಮಕ್ಕೆ ಅಂತೇಳ್ಬಿಟ್ಟು ಕನ್ವರ್ಟ್ ಆಗಿರಲಿಲ್ಲ, ಮತಾಂತರ ಆಗಿರಲಿಲ್ಲ. ಅವಾಗ ಹಿಂದೂ ಧರ್ಮದ ಪರಿಕಲ್ಪನೆಯೇ ಇರಲಿಲ್ಲ. ವೈಷ್ಣವ ಧರ್ಮಕ್ಕೆ ನಾವು ಹೋಗಿದ್ದು. ಇವತ್ತು ಕೂಡ ನಮ್ಮ ಮನೆಗಳಲ್ಲಿ ಇದನ್ನು ಕುವೆಂಪು ಕೂಡ ಬರೀತಾರೆ. ಅವರ ನೆನಪಿನ ದೋಣಿಯಲ್ಲಿ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದರೊಳಗೆ ಆತ್ಮಚರಿತ್ರೆಯಲ್ಲಿ ಈ ಮಾರನವಮಿ ಹಬ್ಬ ಇರ್ತದಲ್ಲ, ಪಿತೃಪಕ್ಷ, ಅಂಥ ಸಂದರ್ಭದಲ್ಲಿ ನಮ್ಮ ಹಿರಿಯರನ್ನೆಲ್ಲ ನೆನಪು ಮಾಡ್ಕೊಳ್ಳೋಕ್ಕೋಸ್ಕರ ಪೂಜೆ ಮಾಡ್ತೀವಲ್ಲ, ಆವಾಗ ಒಂದು ಜೈನೆಡೆ ಅಂತ ಇಡ್ತಾರೆ. ಆ ಜೈನೆಡೆ ಯಾಕೆ ಇಡ್ತಾರೆ ಅಂದರೆ, ಜೈನರಾಗಿದ್ದ ನಮ್ಮ ಪಿತೃಪಿತಾಮಹರನ್ನು ನೆನಪು ಮಾಡಿಕೊಳ್ಳುವುದಕ್ಕಾಗಿಯೇ ಜೈನೆಡೆಯನ್ನು ಇಡುವುದು. ಇದನ್ನು ಕುವೆಂಪು ಸ್ಪಷ್ಟವಾಗಿ ಬರೀತಾರೆ. ಅಂದರೆ ಒಕ್ಕಲಿಗ ಜನಾಂಗ ವೈಷ್ಣವ ಧರ್ಮವನ್ನು ಸ್ವೀಕರಿಸ್ತೇ ಹೊರತು ಹಿಂದೂ ಧರ್ಮವನ್ನಲ್ಲ. ಈ ಅನೇಕ ಧರ್ಮಗಳಲ್ಲಿ ಬಹಳ ಬೇರೆ ಬೇರೆ ರೀತಿಯಾದಂಥ ವಿಭಿನ್ನತೆಗಳು ಇರುವಂಥದ್ದನ್ನು ನಾವು ಮರಿಬಾರ್ದು. ಸಾರಾಸಗಟಾಗಿ ಹಿಂದೂ ಧರ್ಮ ಅಂತಂದ್ಬಿಟ್ರೆ ಕಷ್ಟ ಆಗುತ್ತೆ. ಆದರೆ ನಮ್ಮ ಕಾಲದೊಳಗಡೆ ವಿವೇಕಾನಂದರಿಂದ ಈಚೆಗೆ ಕಳೆದ 300-400 ವರ್ಷಗಳಿಂದ ಈಚೆಗೆ ಅಂತ ಇಟ್ಕೊಳ್ಳಿ, ಬ್ರಿಟಿಷರು ಬಂದ ಮೇಲೆ ಈ ದೇಶದಲ್ಲಿ ಹಿಂದುತ್ವದ ಒಂದು ಪರಿಕಲ್ಪನೆ ಬಂದಿತ್ತು. ಇದನ್ನು ಸ್ವಾರ್ಥ ರಾಜಕಾರಣಿಗಳು, ಹಿಂದೂಗಳು ನಾವೆಲ್ಲ ಒಂದು ಅಂತ ಹೇಳೋದ್ರ ಮೂಲಕ ಅವರು ಅಧಿಕಾರಕ್ಕೆ ಬರಬೇಕು ಅನ್ನುವ ಆಸೆಯ ಕಾರಣಕ್ಕಾಗಿ, ಸ್ವಾರ್ಥಕ್ಕಾಗಿ ನೋಡಿ, ಕಳೆದ 70 ವರ್ಷಗಳಿಂದ ಅವರ ಅಧಿಕಾರ ಸ್ವಲ್ಪ ಹೊರಟೋಗಿತ್ತು ಅಂದರೆ ಪೂರ್ತಿ ಹೋಗಿತ್ತು ಅಂತಲ್ಲ. ಈಗ ನಾವು ಎಲ್ಲ ಜಾತಿಯವರು ವಿದ್ಯೆ ಕಲಿತೋ ಉದ್ಯೋಗಗಳನ್ನು ಪಡೆದ್ವಲ್ಲ, ಅದು ಅವರಿಗೆ ಹೊಟ್ಟೆ ಉರಿಯಿತು. ಅದಕ್ಕೋಸ್ಕರ ನಮಗೆ ವಿದ್ಯೆಯನ್ನು, ಉದ್ಯೋಗಗಳನ್ನು, ಸ್ವಾತಂತ್ರ್ಯವನ್ನು, ಸಾರ್ವಭೌಮತ್ವವನ್ನು, ಸಮಾನತೆಯನ್ನು ತಂದುಕೊಟ್ಟಂತಹ ನಮ್ಮ ದೇಶದ ಪವಿತ್ರವಾದ ಸಂವಿಧಾನವನ್ನು ನಾಶ ಮಾಡುವುದಕ್ಕಾಗಿ ಅವರು ನಮ್ಮನ್ನು ಮತ್ತೆ ಈ ಹಿಂದುತ್ವದ ಹೆಸರಿನಲ್ಲಿ ಮತ ಸೆಳೆಯುವ ಕಾರಣಕ್ಕಾಗಿ ಒಟ್ಟಿಗೆ ಸೇರಿಸಿದ್ದಾರೆ ಹೊರತು ಆಚಾರ ವಿಚಾರಗಳಿಗಾಗಲಿ, ಅನುಭವಕ್ಕಾಗಲಿ, ಬದುಕಿಗಾಗಲಿ, ನಾವೆಲ್ಲ ಒಂದು ಅನ್ನುವ ಪ್ರೇಮಕ್ಕಾಗಲಿ, ಸಂಬಂಧಗಳನ್ನು ಬೆಸೆಯುವುದಕ್ಕಾಗಲಿ ಅಲ್ಲ. ಮುಸಲ್ಮಾನರ ವಿರುದ್ಧ ಒಂದು ಕ್ರೋಧವನ್ನು ಸೃಷ್ಟಿ ಮಾಡಬೇಕಾಗಿದೆ ಉಳಿದ ದಲಿತರು ಮತ್ತು ಶೂದ್ರರಲ್ಲಿ. ಅದಕ್ಕಾಗಿ ಅವರು ಹಿಂದುತ್ವ ಅಂತ ಹೇಳಿದ್ರು. ಇದನ್ನೆಲ್ಲ ಕುವೆಂಪು ಅವರಿಗೆ ಗೊತ್ತಿತ್ತು. ಅವರು ಈ ಹಿಂದುತ್ವದ ಭ್ರಮೆಗೆ ಬಿದ್ದರೆ ನಮ್ಮ ಜನ, ಅದರಲ್ಲೂ ಮುಖ್ಯವಾಗಿ ಒಕ್ಕಲಿಗ ಜನಾಂಗ ಮತ್ತು ಎಲ್ಲ ಕೆಳಜಾತಿಯ ಜನಗಳು ನಾಶ ಆಗ್ತಾರೆ ಅನ್ನುವಂಥ ಕಲ್ಪನೆ ಇತ್ತು. ಅದಕ್ಕಾಗಿ ಅವರು ಹಿಂದುತ್ವವನ್ನು ವಿರೋಧ ಅದನ್ನು ಬಾಬಾ ಸಾಹೇಬರು ಮಾಡಿದ್ದಾರೆ ರೀ. ಬಾಬಾ ಸಾಹೇಬರು ನಾನು ಹುಟ್ಟಿನಿಂದ ಹುಟ್ಟಬೇಕಾದ್ರೆ ಹಿಂದೂ ಆಗಿದ್ದೇನೆ ಅಷ್ಟೇ ಹೊರತು ಸಾಯೋ ಹೊತ್ತಿಗೆ ನಾನು ಹಿಂದೂ ಅಲ್ಲ, ನಾನು ಬೇರೆ ಧರ್ಮವನ್ನು ಸ್ವೀಕರಿಸ್ತೀನಿ ಅಂತ ಅವರು ಬೌದ್ಧ ಧರ್ಮವನ್ನು ಹಿಂದುವಾಗಿ ಸಾಯಲಾರೆ ಅಂತ ಅವರು ಹೇಳಿ ಬೌದ್ಧ ಧರ್ಮವನ್ನು ಸ್ವೀಕರಿಸಲಿಲ್ವಾ? ಆ ಥರದ ಆಲೋಚನೆ ಮಹಾಕವಿ ಕುವೆಂಪು ಅವರಲ್ಲೂ ಇತ್ತು. ಅವರು ವಿಶ್ವಮಾನವ ಧರ್ಮವನ್ನು ಸ್ಥಾಪಿದವರು. ಅವರು ನಮ್ಮ ಜನಾಂಗದಲ್ಲಿ ಒಕ್ಕಲಿಗರಂತಹ ಒಂದು ಶ್ರಮಜೀವಿ ಸಂಸ್ಕೃತಿಯುಳ್ಳಂತಹ ಕೆಳಜಾತಿಗೆ ಸೇರಿದಂತಹ ಒಂದು ಉದಾತ್ತ ಸದ್ಗುಣಗಳನ್ನು ಇರುವಂತಹ ಬೇರೆಯವರಿಗೆ ಅನ್ನ ಕೊಡುವ ಜನಾಂಗದಲ್ಲಿ ಹುಟ್ಟಿದ್ದಕ್ಕಾಗಿ ಕುವೆಂಪು ಅವ್ರಿಗೂ ಒಂದು ರೀತಿಯಲ್ಲಿ ಅವರು ಕತೆ ಕಾದಂಬರಿಗಳಲ್ಲಿ ಬರೆದಿದ್ದಾರೆ. ಇದೆಲ್ಲ ಅವರು ಮದುಮಗಳು ಅಥವಾ ಕಾನೂರು ಹೆಗ್ಗಡತಿ ಅಂತ ಮಹಾ ಕಾದಂಬರಿಗಳಿದಾವಲ್ಲ, ಅದರೊಳಗೆ ಏನಿಲ್ಲ, ಒಕ್ಕಲಿಗರ ಕಥೆಗಳೇ ಅದರೊಳಗಡೆ ಇರೋವಂಥದ್ದು. ಅದರೊಳಗೆ ಹೂವಯ್ಯ ಗೌಡ, ಚಂದ್ರಯ್ಯ ಗೌಡ, ರಾಮಯ್ಯ ಗೌಡ, ಮುಕುಂದಯ್ಯ ಗೌಡ ಇವರೆಲ್ಲ ಬರ್ತಾರಲ್ಲ, ಇವರೆಲ್ಲ ಯಾರು? ಎಲ್ಲ ಒಕ್ಕಲಿಗ ಜನಾಂಗದವರೆಯ. ಯಾಕೆ ಕುವೆಂಪು ಅವರು ಅದನ್ನು ಬರೆದ್ರು ಅನ್ನೋಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಅವರಿಗೆ ಇದ್ದಂಥದ್ದು ಒಕ್ಕಲಿಗ ಜನಾಂಗದ ಅನುಭವ, ಒಕ್ಕಲಿಗ ಜನಾಂಗದ ಕಥಾನಕಗಳು ಅವರ ಮನಸ್ಸಿನಲ್ಲಿತ್ತು. ಅವರು ಯಾವತ್ತಿಗೂ ತಾನು ಒಕ್ಕಲಿಗ ಅಲ್ಲ ಅಂತ ಹೇಳ್ಕೊಂಡಿಲ್ಲ, ಹಿಂದೂ ಅಲ್ಲ ಅಂತ ಹೇಳಿದ್ರು. ಹಿಂದೂ ಅಲ್ಲ ಅಂತ ಹೇಳುವುದೇ ಈ ಕಾಲದ ಬಹುದೊಡ್ಡ ಮೌಲ್ಯ ಆಗಬೇಕು.
ಇದರ ಮೂಲಕ ನಾವು ಸಂವಿಧಾನವನ್ನು, ಪ್ರಜಾಪ್ರಭುತ್ವವನ್ನು, ಸ್ವಾತಂತ್ರ್ಯವನ್ನು, ಸಮಾನತೆಯನ್ನು ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ.